ಇಡೀ ಭಾರತದಲ್ಲೇ ತಗೊಳ್ಳಿ, ಇಡೀ ಜಗತ್ತಲ್ಲೇ ತಗೊಳ್ಳಿ, ಎಕನಾಮಿಕ್ ಕ್ರೈಸಿಸ್ ಇದೆ. ಸ್ಪೆಷಲಿ ಯುರೋಪಲ್ಲಿ ಸಿಕ್ಕಾಪಟ್ಟೆ ಕ್ರೈಸಿಸ್ ಇದೆ, ಸ್ಲೋ ಡೌನ್ ಇದೆ. ಭಾರತ ದೇಶದಲ್ಲಿ ಸ್ಲೋ ಡೌನ್ ಇದೆ, ಕರ್ನಾಟಕದಲ್ಲೇ ಅದಕ್ಕಿಂತ ಸ್ಲೋ ಡೌನ್ ಇದೆ. ಎಲ್ಲ ಒಟ್ಟಾರೆ ಹೋಗಿದ ವಾರ ನೋಡ್ದ ಅಂದರೆ ಬ್ಯಾಂಕ್ 2 ದಿವಸ ಸ್ಟ್ರೈಕು. ಇವಾಗ KSRTC ಇಂದ ಇವಾಗ ನೋಡಿ ಎರಡು ದಿವಸದಿಂದ ನನ್ನ ಫ್ಯಾಕ್ಟ್ರಿ ಮುಚ್ಚಿದೆ. ಈಗ ನೌಕರು ಬರ್ತಿಲ್ಲ, ಕಾರ್ಮಿಕರು ಯಾರು ಬರ್ತಿಲ್ಲ. ಇವಾಗ 2 ದಿವಸದ್ದು ಪ್ರೊಡಕ್ಷನ್ ಲಾಸು ಇವಾಗ ಯಾರಿಗೂ ಹೋಗುತ್ತೆ, ಮತ್ತೆ ನಮಗೆ ಬರುತ್ತೆ. ಸೊ ಮೊದಲೇ ಇಂಡಸ್ಟ್ರಿ ಬಂದ್ಬಿಟ್ಟು ಭಾಳ ವರ್ಸ್ಟ್ ಪೊಸಿಷನಲ್ಲಿ ಇರೋವಾಗ ಪವರ್ ಒಂದು, ಡೀಸೆಲ್ ಪ್ರೈಸ್ ಒಂದು, ಮತ್ತೆ ಇವಾಗ ಟ್ರಾನ್ಸ್ಪೋರ್ಟರ್ ನಾಳೆ ಇವರು ಸುಮ್ಮನೆ ಇರ್ತಾರ? ನಮ್ದು ಸಾಹೇಬ್ರು ಹೇಳಿದ್ರೆ ಬಟ್ ನಾಳೆ ಎಲ್ಲರೂ ಇವಾಗ 3,000 ರೂಪಾಯಿ 2,000 ರೂಪಾಯಿ ಜಾಸ್ತಿ ಕೇಳಿದ್ರೆ ನಮಗೆ ಕೊಡೋರು ಯಾರಿಲ್ಲ. ಅದಕ್ಕೊಂದು ಪಾಲಿಸಿನೂ ಇಲ್ಲ, ಅದಕ್ಕೊಂದು ಪಾಲಿಸಿಲ್ಲ. ಇವಾಗ ನಮ್ಗೆ ಜಾಸ್ತಿ ಕೊಡಬೇಕು ಅಂತ ಡೀಸೆಲ್ ಪ್ರೈಸ್ ಜಾಸ್ತಿ ಆದರೆ, ಅದರಿಂದ ಇಂಡಸ್ಟ್ರಿ ಆಲ್ರೆಡಿ ಸ್ಲೋ ಡೌನ್ ಇರೋದ್ರಿಂದ ಇನ್ನು ನಾವು ಇಂಡಸ್ಟ್ರಿ ಮುಳುಗೋಗ್ತಾ ಇದೆ ಇವಾಗ ಕರ್ನಾಟಕದಲ್ಲಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನೋ. ದಯವಿಟ್ಟು ಹೀಗೆ ಬಂದು 5 ರೂಪಾಯಿ 10 ರೂಪಾಯಿ ಅಂತ ಅಟ್ ಎ ಟೈಮ್ ತೊಗೊಂಬರ್ಬೇಡ್ರಿ. ಆಗಾಗ ಸ್ವಲ್ಪ ಮಾಡ್ಕೊಂಡು ಹೋಗಿ ಅಂತ ನಾವು ಎಷ್ಟಲ್ಲಿ ಹೇಳ್ತೀವಿ. ದೊಡ್ಡ ತಪ್ಪು ಮಾಡ್ತಿರೋದು ಸರ್, ತಪ್ಪು ತಿಳ್ಕೊಬಿಟ್ರಿ ಹೇಳ್ತೀನೋ. ನಮ್ಮದು ದೊಡ್ಡ ಸಂಸ್ಥೆ FKCCI, ಹಾಗೆ ಲಾರಿ ಅವ್ರದ್ದು ದೊಡ್ಡದು. ಯಾವಾಗಲೂ ನಾವು ಹೇಳ್ತಾ ಇದೀವಿ ಅವ್ರಿಗೆ, ದಯವಿಟ್ಟು ನೀವು ಯಾವುದೋ ಒಂದು ತೀರ್ಮಾನ ತಗೊಳ್ಳೋಗಲ್ಲ, ನಮ್ಮನ್ನು ದಯವಿಟ್ಟು ಬಂದು ನಮ್ಮ ಜೊತೆ ಕೂತ್ಕೊಂಡು 10 ನಿಮಿಷ ಚರ್ಚೆ ಮಾಡಿ ನಮ್ಮ ಹತ್ರ ಹೇಳಿದ್ರೆ ನಮಗೂ ಅರ್ಥ ಆಗುತ್ತೆ. ಅಂದ್ರೆ ಅದನ್ನ ಮಾಡ್ತಾ ಇಲ್ಲ. ಈಗ ಅನೇಕ ಬಹಳ ಸಮಯದಿಂದ ಇದು ಡೀಸೆಲ್ ಬೆಲೆ ಏರಿಕೆ ಮಾಡಿರಲಿಲ್ಲ, ಅನೇಕ ಕಾರಣಗಳಿಗೋಸ್ಕರ. ಅದು ಚುನಾವಣೆ ಕಾರಣ ಇರ್ಬೋದು, ರಾಜಕಾರಣ ಇರ್ಬೋದು. ಸೊ ಈಗ ಅನಿವಾರ್ಯ ಆಗೈತೆ ಅಂತ ಹೇಳ್ತಾರೆ. ಈಗ ಹಣಕಾಸು ಕೊರತೆ ಹೆಚ್ಚಾಗ್ತಾ ಹೋದ್ರೆ ಇದನ್ನ ಪರಿಸ್ಥಿತಿ ಕಷ್ಟ ಆಗುತ್ತೆ, ಬಂಡವಾಳ ಹೂಡಿಕೆ ಸಮಸ್ಯೆ ಆಗುತ್ತೆ. ಈಗ ನಿಮ್ಮ ಉದ್ಯಮ ವಲಯದವರು ಇದನ್ನು ಸ್ವಾಗತಿಸಿದ್ದಾರೆ ಅಂತ ಹೇಳ್ತಾರೆ. ಸರ್ ಒಂದು ಹೇಳ್ತೀನಿ ಸರ್, ಪಿ ಚಿದಂಬರಂ ಅವರು ಇವಾಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ಮೇಲೆ ರಿಫಾರ್ಮ್ಸ್ ಸ್ವಲ್ಪ ಕಂಡು ಬರ್ತಾ ಇದೆ. ನಾವು ತಪ್ಪು ಹೇಳಲ್ಲ, ರಿಫಾರ್ಮ್ಸ್ ಸ್ವಲ್ಪ ಕಂಡು ಬರ್ತಿದೆ. ಇವಾಗ ನೋಡಿ FDA ಇನ್ ಏವಿಯೇಷನ್ನು ನಾಳೆ ಬರೋಂಗಿದೆ. ಎಕ್ಸ್ಪೋರ್ಟ್ ಇವಾಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಇವಾಗ ಹೋಗಿದ್ದ ತಿಂಗಳು ನೋಡಿದ್ರೆ ಸ್ವಲ್ಪ ಜಾಸ್ತಿ ಆಗಿದೆ. ಅವ್ರು ಮಾಡ್ತಾ ಇದ್ದಾರೆ ರಿಫಾರ್ಮ್ಸ್. ಸ್ವಲ್ಪ ಬರೋಂಗೆ ನಮ್ಗೆ ನಿಜವಾಗ್ಲೂ ಕಣ್ಣು ಕಾಣಿಸ್ತಾ ಇದೆ ಆ್ಯಸ್ ಎ ಇಂಡಸ್ಟ್ರಿಯಲಿಸ್ಟ್. ಆದರೆ ಇವಾಗ ಲೋ ಇನ್ಕಮು ಮತ್ತು ಮಿಡ್ಲ್ ಕ್ಲಾಸ್ ಅವ್ರಿಗೆ ಈ ಜಾಸ್ತಿ ಆಗಿರೋದು ಬಂದು ಭಾಳ ಒಂದು ಏಟು ಬೀಳುತ್ತೆ. ಇನ್ನು ಎಕನಾಮಿಕ್ ಸ್ಲೋ ಡೌನೇ ಆಗುತ್ತೆ ಹೊರತು ಇದರಿಂದ ಮೇಲ್ ಬರೋದಿಲ್ಲ ಸರ್. ಸೊ ಒಟ್ಟಿನಾಗ ಡೀಸೆಲ್ ಬೆಲೆ ಏರಿಕೆಯಿಂದ ಸೊ ನಾನಾ ರೀತಿಯ ದುಷ್ಪರಿಣಾಮ ಆಗುತ್ತೆ. ಇದನ್ನ ಯಾವ ರೀತಿ ನಿಭಾಯಿಸೋದು ಅಂತ ಹೇಳುವಂಥದ್ದು ಈಗ ಸರ್ಕಾರಕ್ಕೂ ಕೂಡ ಒಂದು ಸವಾಲು. ಅದು ನಾವು ಇವಾಗ ಏನು ಕೇಳ್ತಾ ಇದೀವಿ ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು, ದಯವಿಟ್ಟು ಅಟ್ಲೀಸ್ಟ್ 1% ಸೇಲ್ಸ್ ಟ್ಯಾಕ್ಸ್ ಕಡಿಮೆ ಮಾಡಿ. ಇವಾಗ ಇದರಿಂದ ಇವ್ರಿಗೆ ಏನಕ್ಕೆ ಒಂದು ಇನ್ಕ್ರಿಮೆಂಟ್ ಬರ್ತಾ ಇದೆ, ಇದಕ್ಕೂ ಅವ್ರಿಗೆ